ನಾವು ಲೋಡ್ ಮಾಡಿದ್ವಿ ಫ್ಯಾಕ್ಟ್ರಿ ಸನ್ರೈಸ್. ಅಣ್ಣ ಇನ್ನು ಎಷ್ಟು ದಿನಕ್ಕೆ ಸಿಗೋದು ಹೆಂಗೋ ಬನ್ನಿ ನೋಡಿದ್ರ ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ನಾಷ್ಟ ಮಾಡೋಕ್ಕೆ ಬಂದು ನಿಲ್ಲಿಸಿದ್ದಾಗಲೂ ನಮ್ಮನ್ನು ಮಾತಾಡ್ಸೋಕೆ ಬರ್ತಾರೆ. ನೋಡಲ್ಲ ನಮ್ಮ ಗಾಡಿಗಳು ಎರಡು. ಇದು ನಮ್ಮ ಸಬ್ಸ್ಕ್ರೈಬರ್ಗೆಲ್ಲರಿಗೂ ನೋಡಿ ಸ್ನೇಹಿತರೆ, ಇವರೇ ನಮ್ಮ ಸಬ್ಸ್ಕ್ರೈಬರು. ಹೇಳಿದ್ ನಾನು ಹವಾಲೆ ಬಂದು ಮಾತಾಡ್ಸ್ಕೊಂಡು ಮತ್ತಿನ್ನೇ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಮೊದಲನೇದಾಗಿ ನನ್ನ ಯೂಟ್ಯೂಬ್ 11,000 ಜನ ಫಾಲೋವರ್ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. 11,000 ಜನ ಫಾಲೋವರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಒಂದು ವಿಡಿಯೋ ಹಾಕ್ತೀನಿ. ನಮ್ಮ ಅರ್ಜುನ ಮತ್ತು ನಮ್ಮ ಅಂಬಾರಿ ಎರಡು ಇದು ಕಂಪಾರಿಸನ್ ಒಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ನಿನ್ನೆ ಹಾಕ್ಬೇಕಾಯಿತು. ನಿನ್ನೆ ಆ್ಯಕ್ಚುಲಿ 4ನೇ ತಾರೀಕು ಹಾಕ್ತೀನಿ ಅಂತ ಹೇಳಿದ್ದೆ, ಹಾಕೋಕ್ಕಾಗಲಿಲ್ಲ. ಇವತ್ತು 5ನೇ ತಾರೀಕು, ಇವತ್ತು ಹಾಕ್ತಾಯಿದ್ದೀನಿ. ಒಂದು ದಿನ ಲೇಟ್ ಆಯಿತು, ಬೇಜಾರಾಗಬೇಡಿ. ಬೇಜಾರೇನಪ್ಪ ಅಂದರೆ, ಇಲ್ಲಿ ನಾನು ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಗೋವಾದಿಂದ ಒಂದು ಬಿಜಾಪುರ ನೋಡಿ, ಇವಾಗ ನೋಡಿ ವಿಡಿಯೋ ಮಾಡ್ತಿದ್ದೀನಿ, ಫೋನ್ ಬರ್ತೈತೆ. ಇವಾಗ ಫೋನ್ ರಿಕ್ ಮಾಡಲೇಬೇಕು. ಫೋನಲ್ಲಿ ಮಾತಾಡಿದ್ದಾಯ್ತು. ಹಿಂಗೆ ಒಂದು ಏನಾರೋ ಒಂದು ಬರ್ತವೆ, ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ. ಅವು ಯಪ್ಪ ಇವೆಲ್ಲ ಸಮಸ್ಯೆ ಆಗ್ತವೆ. ಹಾಗಾಗಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಇವತ್ತು ಹಾಕ್ತೀನಿ. ಯಾರು ಬೇಜಾರಾಗಬೇಡಿ, ಹಾಕ್ತೀನಿ. ಬನ್ನಿ ಈಗ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಈಗ ಎರಡು ಗಾಡಿ ಕಂಪಾರಿಸನ್ ಮಾಡಿದ್ರು. ಒಂದು ಅರ್ಜುನ, ನಮ್ಮ ಅಂಬಾರಿ. ಎರಡು ಹೋಲಿಸ್ಕೊಂಡ್ರೆ ಅದು 12 ವೀಲು, ಇದು 14 ವೀಲು. ಮತ್ತು ಅದು 6 ಗೇರು, ಇದು 9 ಗೇರು. ಬಿಟ್ಟರೆ ಬೇರೆ ಏನು ಕಂಪಾರಿಸನ್ ಬರೋಲ್ಲ. ಮತ್ತು ಮೈಲೇಜಲ್ಲಿ ಎರಡು ಒಂದೇ. ನನ್ನ ಅನಿಸಿಕೆ ಮಟ್ಟಿಗೆ ನಾನು ಓಡಿಸಿದ್ದೀನಿ. ಅಂಬಾರಿ ಓಡಿಸಿದ್ದಕ್ಕೂ ಇದಕ್ಕೂ ಮೈಲೇಜಲ್ಲಿ ಎರಡು ಒಂದೇ ಮೈಲೇಜ್ ಬರ್ತಾಯಿದೆ. ಒಂದು ಸ್ವಲ್ಪ ಒಂದು ಪಾಯಿಂಟ್ ವೇರಿಯೇಷನ್ ಬರ್ಬೋದು. ಒಂದು ಪಾಯಿಂಟ್ ವೇರಿಯೇಷನು ಅದಕ್ಕಿಂತ ಅಂಬಾರಿಗಿಂತ ಅರ್ಜುನನೇ ಒಂದು ಪಾಯಿಂಟ್ ಜಾಸ್ತಿ ಬರ್ಬೋದು ಮೈಲೇಜು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ಇನ್ನು ಟ್ರಿಪ್ಪು ಎರಡೂ ಸೇಮೇ ಟ್ರಿಪ್ಪು. ಮತ್ತು ಇನ್ನೇನಪ್ಪ ಅಂದರೆ ಓಡ್ಸೋಕ್ಕೆ ಹೇಳ್ಬೇಕಾ ಡ್ರೈವರಿಗೆ ಅಂದರೆ, ಅರ್ಜುನನು ಅಂಬಾರಿನೂ ಸೂಪರ್. ಅಂಬಾರಿ ಬಗ್ಗೆ ನಾವು ಯಾಕಂದರೆ 5 ವರ್ಷ ಅನ್ನ ತಿಂದಿದ್ದೀನಿ. ಆ ಗಾಡಿ ಬಗ್ಗೆ ನಾನು ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಂಥ ಗಾಡಿ ಎಂತೆಂಥ ಹೆಂಗೆ ಓಡಿಸಿದ್ದೀನಿ ಅಂತ ಓಡಿಸ್ತಾನೆ ಒಬ್ಬನಿಗೆ ಗೊತ್ತು. 80-90 ಅನ್ನೋದು ನೋಡ್ದೇನೆ, ಟೈಮಿಂಗ್ಸ್ ನೋಡ್ದೇನೆ, ಏನು ಇಷ್ಟೆಷ್ಟು ಓಡಿಸಿರ್ತೀನಿ ಅಂದರೆ ಆ ಗಾಡಿನ ನನಗಷ್ಟೇ ಗೊತ್ತು. ಅಷ್ಟು ಓಡಿಸಿರೋ ಗಾಡಿ ಇವತ್ತಿಗೂ ಬೆಂಕಿ ಗಾಡಿ ಅದು. ಇದು ಹೊಸ ಗಾಡಿ, ಇದೂ ಅಷ್ಟೇ. ಇದಂದರೆ ಇದು ಅಷ್ಟು ಓಡಿಸ್ತಾ ಇರ್ಬೋದು, ಅಂದರೆ ಅಷ್ಟು ಸ್ಪೀಡು ಓಡಿಸ್ತಾ ಇರ್ಬೋದು. ಒಟ್ಟಿನಲ್ಲಿ ಇದೂ ಸೂಪರಾಗೈತೆ ಗಾಡಿ. ನೀವು ಎಷ್ಟೇ ನಿಧಾನ ಬಂದರೂ ಅದೇ ಟೈಮಿಂಗ್ಸ್ ಪಿಕಪ್ ಮಾಡ್ಬೋದು. ಮೈಕೈ ನೋವಿಲ್ಲ, ಏನಿಲ್ಲ. ಬಿಟ್ಟರೆ ಎರಡು ಒಂದೇ. ಇನ್ನು ಸಂಬಳ ಬೇಟ ಕಾಸು ಬಂದರೆ ಒಂದು ಸ್ವಲ್ಪ ಇದು ಅಂಬಾರಿಗಿಂತ ಒಂದು ಸ್ವಲ್ಪ ಅರ್ಜುನ ಒಂದು ಸ್ವಲ್ಪ ಮೇಲ್ಗೈ. ಏನಕ್ಕಪ್ಪ ಅಂದರೆ ಅದು 25 ಟನ್ ಪಾಸಿಂಗು, ಇದು 30 ಟನ್ ಪಾಸಿಂಗ್. ಒಂದು 5 ಟನ್ ಜಾಸ್ತಿ ಇರುತ್ತೆ. 5 ಟನ್ನಿಗೆ ಬಾಡಿಗೆ ಜಾಸ್ತಿ ಆಗುತ್ತೆ. ಈಗ ಮಂಗಳೂರಿಂದ ಬರ್ತೀನಂದರೆ 5 ಟನ್ನಿಗೆ 1,200 ರೂಪಾಯಿ ಇವಾಗಿರೋದು ಬಾಡಿಗೆ 1,200 ರೂಪಾಯಿ ಬಾಡಿಗೆ ಟನ್ನಿಗೆ. ಅಲ್ಲಿಗೆ 5 ಟನ್ನಿಗೆ 6,000 ರೂಪಾಯಿ ಬಾಡಿಗೆ ಜಾಸ್ತಿ ಆಗುತ್ತೆ. 6,000 ರೂಪಾಯಿಗೆ ನಮಗೆ ಎಷ್ಟಾಗುತ್ತೆ ಅಂದರೆ 720 ರೂಪಾಯಿ ಸಂಬಳ. 1,000 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗೆ ಒಂದು ಟ್ರಿಪ್ಪಿಗೆ ಹಿಂಗೆ 700 ಅಂದರೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗಿದ್ದು, ಮಂಗಳೂರಿಂದ ಇಲ್ಲಿ ಬಂದಿದ್ದು, ಅವೆಲ್ಲ ಲೆಕ್ಕ ಮಾಡೋ 1,000 1,500. ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ಓಡಿಸೋಕ್ಕೆ ಎಲ್ಲ ಒಂದೇ. ಆಮೇಲೆ ಅದು 26 ಅಡಿ, ಇದು 30 ಅಡಿ ಇರ್ತೈತೆ ಉದ್ದ. ಇದು ಸ್ವಲ್ಪ ಉದ್ದ, ಒಂದು 4 ಅಡಿ ಉದ್ದ ಜಾಸ್ತಿ. ಇದರಲ್ಲಿ ಎಲ್ ಟೈಪ್ ಬರುತ್ತೆ, 28 ಬರುತ್ತೆ. ಆದರೆ ನಮ್ದು ಇರೋದು 30 ಅಡಿ ಉದ್ದ ಇರೋದು. ನಮ್ಮದು ಉದ್ದ ಸ್ವಲ್ಪ ಜಾಸ್ತಿನೇ. ನಮ್ಮ ಗಾಡಿ ದೊಡ್ಡ ಗಾಡಿನ ತಗೊಂಡಿದ್ದಾರೆ ನಮ್ಮ ಓನರು. ಅದು ಬಿಟ್ಟರೆ ಅದೇನೋ ಒಂದು ಗಾದೆ ಐತಲ್ಲ, ಹೆಣ್ಣವರವ್ರಿಗೆ ಹಿಂದಾದ್ರೇನು ಮುಂದಾದ್ರೇನು. ನನಗೆ ಡ್ರೈವರ್ಗಳಿಗೆ 12 ವೀಲ್ ಆದ್ರೇನು, 14 ವೀಲ್ ಆದ್ರೂ, 16 ವೀಲ್ ಆದ್ರೂ, 26 ಅಡಿ ಆದ್ರೇನು, 30 ಅಡಿ ಆದ್ರೂ, 35 ಅಡಿ ಆದ್ರೇನು ಎಲ್ಲರೂ ಓಡಿಸ್ಬೋದು. ಏನು ಟೆನ್ಷನ್ ಇಲ್ಲ, ಎಲ್ಲ ಒಂದೇ. ಮೇನ್ ರೀಸನ್ ಬಿಟ್ಬಿಟ್ರೆ ಎರಡು ಗಾಡಿನೂ ನನ್ನ ಅನಿಸಿಕೆ ಪ್ರಕಾರ ಎರಡು ಒಂದೇ. ಟ್ರಿಪ್ಗಳಲ್ಲಾಗಲಿ ಬ್ಯಾಟಾ ಕಾಸಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಮೈಲೇಜಲ್ಲಿ ಒಂದು ಸ್ವಲ್ಪ, ಇದು ಹೊಸ ಗಾಡಿ ಇರೋದ್ರಿಂದ ಸ್ವಲ್ಪ ಇದು ಸ್ವಲ್ಪ ಪರವಾಗಿಲ್ಲ. ಹೊಸ ಗಾಡಿ ಇಂಜಿನು ಎಲ್ಲ ಸ್ವಲ್ಪ ಹೆವಿ ಕೊಟ್ಟಿದ್ದಾರೆ. ಮತ್ತು ಸೆನ್ಸರ್ಗಳು ಅವು ಇವು ಅಂತ ಹೋಲಿಸ್ಕೊಂಡಾಗ ಒಂದು ಸ್ವಲ್ಪ ಇದು ನನ್ನ ಅರ್ಜುನ ಸ್ವಲ್ಪ ಜಾಸ್ತಿ ಅಂಬಾರಿಗಿಂತ. ಅದು ಬಿಟ್ಟುಬಿಟ್ರೆ ಬೇರೆ ಏನು ಚೇಂಜಸ್ ಬರಲ್ಲ. ಟ್ರಿಪ್ಪೇ ಆಗಲಿ, ಬ್ಯಾಟಾ ಕಾಸ್ದಾಗಲಿ ಎಲ್ಲ ಓಕೆ. ನನ್ನ ಅನಿಸಿಕೆ
ಯಾವ್ದಾದ್ರು ಓಕೆನೆ. ನಿಮಗೆ ಓಡಿಸೋಕ್ಕೆ 12 ವೀಲ್ ಆದರೂ ಓಕೆ, ಅಂದರೆ ಗಾಡಿ ಸ್ವಲ್ಪ ಕಂಡೀಷನ್ ಆಗಿದ್ದರೆ ಎರಡೂ ಓಕೆನೆ. ನಿಮ್ಮ ಅನಿಸಿಕೆ, ನೀವು ಸುಮಾರು ಜನ ಡ್ರೈವರ್ಗಳಿದ್ದೀರಾ, ನಿಮ್ಮ ಅನಿಸಿಕೆ ಹೇಳಿ. 14 ವೀಲ್ ಬೆಸ್ಟಾ 16 ವೀಲ್ ಬೆಸ್ಟಾ? ಬಜಾರ್ ಲೈನ್ ಅಂತ ಹೇಳಿದ್ರೆ 12 ವೀಲ್ ಅಂತ ತಗೊಂಡಾಗ ನಿಮಗೆ ನಮ್ಮ ಲೋಕಲಲ್ಲಿ ಬೆಸ್ಟು. 14 ವೀಲು ಲೋಕಲಲ್ಲಿ ಓಡುತ್ತೆ, ಹೊರಗಡೆನೂ ಹೋಗುತ್ತೆ, ಹೋಗಿ ಬರ್ಬೋದು ಹೊರಗಡೆ ಎಲ್ಲ ಲಾಂಗು. ಈಗ ಲಾಂಗ್ ಕಲ್ಕತ್ತಾ ಲೈನ್ ಓಡಿಸೋರು, ಡೆಲ್ಲಿ ಲೈನ್ ಓಡಿಸೋರು, ಪಂಜಾಬ್ ಲೈನ್ ಓಡಿಸೋರಿಗೆಲ್ಲ 12 ವೀಲ್ ಬರೋಲ್ಲ, ಯಾಕಂದರೆ ಬಾಡಿಗೆ ವರ್ಕೌಟ್ ಆಗೋಲ್ಲ ನಿಮಗೆ ಆ ಬಾಡಿಗೆ. 16 ವೀಲು 14 ವೀಲ್ ಆದರೆ ಸ್ವಲ್ಪ 8 ಟನ್ ಜಾಸ್ತಿ ಬರುತ್ತೆ ನಿಮಗೆ, ಬಾಡಿಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ, ಹೋಗಿ ಬಂದರೆ ರೋಡ್ ಖರ್ಚಿಗೆಲ್ಲ ವರ್ಕೌಟ್ ಆಗುತ್ತೆ. 12 ವೀಲ್ ಸ್ವಲ್ಪ ಕಷ್ಟ ಆಗ್ಬೋದು, ಒಂದು ಸ್ವಲ್ಪ ಕೆಲವೊಬ್ಬರು ಓಡಿಸ್ತಾ ಇರ್ಬೋದು. ಆದರೆ ಹೋಲಿಸ್ಕೊಂಡ್ರೆ 14 ವೀಲು 16 ವೀಲು ಬೆಸ್ಟು. ಲಾಂಗೆಲ್ಲ ಓಡಿಸಿದ್ರೆ, ಸ್ಟೇಟಲ್ಲಿ ಓಡಿಸಿನಂದರೆ ಎರಡೂ ಬೆಸ್ಟು. ಎರಡರಲ್ಲಿ ಯಾವ್ದಾರು ಹಾಕೋಬೋದು, ಇಲ್ಲ 16 ವೀಲ್ ಹಾಕೋಬೋದು, ಅದು ಬೆಸ್ಟು. ಅಂದರೆ ಏನಪ್ಪ 16 ವೀಲ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಲೋಡ್ಗಳು ಕಡಿಮೆ. 16 ವೀಲ್ಗೆ ಕೆಲವೊಂದು ಲೋಡ್ಗೇನೆ ಕಾಯಬೇಕು, ಎಲ್ಲ ಲೋಡ್ ಹಾಕೋಲ್ಲ. ಈಗ ಮೊನ್ನೆ ಒಂದು 13 ಟನ್ ನಾನು ಮಂಗಳೂರು ತುಂಬ್ಕೊಂಡದೆ, ಅದೇ 16 ವೀಲ್ ತುಂಬ್ಕೊಂಡ್ರೆ ಲಾಸ್ ಆಗುತ್ತೆ. 12 ವೀಲ್ಗೂ 14 ವೀಲ್ಗೆ ಎಲ್ಲ ಕಂಪೇರ್ ಒಂದೇ ಆಗುತ್ತೆ, ತುಂಬ್ಕೊಂಡು ಹೋಗ್ಬಿಡ್ಬೋದು. ಅದೇ 16 ವೀಲ್ ಲಾಸ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಚೇಂಜಸ್ ಬರೋಲ್ಲ. ನನಗೆ ತಿಳಿದ ಮಟ್ಟಿಗೆ ಇಷ್ಟು. ನಿಮ್ಮ ತಿಳಿದ ಮಟ್ಟಿಗೆ ಏನಿದ್ರು ಕಮೆಂಟ್ಸಲ್ಲಿ ಹಾಕಿ ಇದು ಮಾಡಿ. ಮತ್ತೊಮ್ಮೆ ಏನು ಹೇಳ್ತೀನಪ್ಪ ಅಂದರೆ 11,000 ಜನ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಟ್ಯಾಂಕ್ಸ್. ನಾನು ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರು ಪ್ರತಿಯೊಬ್ಬರಿಗೂ ಟ್ಯಾಂಕ್ಸ್. ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಪರವಾಗಿಲ್ಲ, ನಿಧಾನಕ್ಕೆ ಬೆಳೆಯೋಣ. ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ 2.5 ವರ್ಷ ಹತ್ರ ಆಯಿತು. ಈ ಡಿಸೆಂಬರ್ ಬಂದರೆ 3 ವರ್ಷ ಆಗುತ್ತೆ. 2.5 ವರ್ಷ ಹತ್ರ ಆಯಿತು. ಆದ್ರೂ ಬೇಜಾರೇನಿಲ್ಲ. 11,000 ಜನ ಅನ್ನೋದೇನು ಕಮ್ಮಿ ಏನಲ್ಲ, ಅದೂ ಬೆಸ್ಟ್ ಸಬ್ಸ್ಕ್ರೈಬರೇ. ಪರವಾಗಿಲ್ಲ, ನಿಧಾನಕ್ಕೆ ಹೋಗೋಣ. ಒಂದೇ ಸರಿ ಮೇಲ್ಕ್ಕೆ ಹೋಗೋದು ಬೇಡ, ನಿಧಾನಕ್ಕೆ ಹೋಗೋಣ, ಆರಾಮಾಗಿ ಇರೋಣ. ಇರೋದ್ರಲ್ಲೇ ತೃಪ್ತಿ ಪಡ್ಕೊಂಡು ಇರೋಣ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ತಿಳಿಸಿ. ಮತ್ತು ನಿಮಗೇನಾರ ಡೌಟ್ ಇದ್ದರೆ ಮೆಸೇಜ್ ಹಾಕಿ, ಅದನ್ನು ಕ್ಲಿಯರಾಗಿ ವಿವರಿಸ್ತೀನಿ. ಏನಾರು ಡೌಟು, ಸಂದೇಹ, ಇದ್ರ ಬಗ್ಗೆ ನಿಮ್ದು ಏನಾರು ಪ್ರಶ್ನೆಗಳಿದ್ದರೆ ಹಾಕಿ. ಈ ನಡುವೆ ಯಾರು ಪ್ರಶ್ನೆಗಳು ಆಗ್ತಾ ಇಲ್ಲ, ಹಾಕಿ, ನಮಗೆ ಗೊತ್ತಿದ್ದ ಮಟ್ಟಿಗೆ ನಾವು ತಿಳಿಸ್ಕೊಡ್ತೀವಿ. ಬನ್ನಿ, ಇವತ್ತಿನ ನಮ್ಮ ಹಳೆ ಲಾಗ್ ಹಂಗೆ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಮತ್ತೊಂದು ಮರೆತುಬಿಟ್ಟೆ, ಎಲ್ಲರೂ ಮರೀದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ, ಇಲ್ಲಾಂದರೆ ಬೇಡ. ಯಾರು ಇವಾಗ ಕೆಲವೊಂದು ಕಮೆಂಟ್ಸ್ ಹಾಕ್ತೀರಾ ಹಂಗೆ ಹಿಂಗೆ ಅಂತ, ಅವ್ರಿಗೆಲ್ಲ ಹೇಳೋದಿಷ್ಟೇ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯ್ತಾ ನೋಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಗಳಿಗೆ ಯಾರಿಗಾರು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಲಿಲ್ವಾ ಅನ್ಸಬ್ಸ್ಕ್ರೈಬ್ ಮಾಡಿ, ಡಿಸ್ಲೈಕ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟು, ಸುಮ್ಮನೆ ಕೆಟ್ಟದಾಗ ಕಮೆಂಟ್ಸ್ ಹಾಕ್ಬೇಡಿ. ಸ್ನೇಹಿತರೆ, ನಮ್ಮ ಅನ್ಮೋಡ್ ಬಾರ್ಡ್ರಲ್ಲಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ದು ಗಾಡಿ ನಾಷ್ಟ ಮಾಡೋಕ್ಕೆ ಬಂದು ನಿಲ್ಲಿಸಿದ್ದಾಗಲೂ ನಮ್ಮನ್ನು ಮಾತಾಡ್ಸೋಕ್ಕೆ ಬರ್ತಾರೆ. ನೋಡಲ್ಲ, ನಮ್ಮ ಗಾಡಿಗಳು ಎರಡು. ಇದು ನಮ್ಮ ಹಂಗೆ ಹೇಳೋಣ. ನಿಮ್ಮ ಹೆಸರು ಹೇಳಿಲ್ಲ? ಪ್ರಜ್ವಲ. ಓ, ನಮ್ಮ ಪ್ರಜ್ವಲ್ನೇ ಹೆಸರು ಇಟ್ಕೊಂಬಿಟ್ಟಿದ್ರಳಪ್ಪ. ನಡೀರಿ, ಹಂಗೆ ಮುಂದೆ ಸಿಗೋಣ. ನಮ್ಮ ಪ್ರಜ್ವಲು ಅವ್ರ ಗಾಡಿ ಇದು. ನಾವಿದ್ರು ನಮ್ಮನ್ನು ಬಂದು ಮಾತಾಡ್ತಾರಲ್ಲ ಗುರ್ತಿಡ್ಕೊಂಡು. ಹೆಂಗ್ ಹುಡಿಕೊಂಬರ್ತಾನಪ್ಪ, ಎಲ್ಲಿ ಹೋದ್ರು ಇರಲ್ಲ. ಯಾರಾದ್ರೂ ಒಬ್ರು ನಮ್ಗೆ ಅವ್ರ ಮುಖನೇ ನಾವು ನೋಡ್ರಿ. ನೀನು ಮಂಗ್ಳೂರಿಂದ ಬರ್ಬೇಕಾದ್ರೆ ನೋಡ್ದೆ ಎಷ್ಟು ಕಡೆ ನಿಲ್ಸ್ಕೊಂಡು. ನಮ್ಮ ಮುಖಗಳಿಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ನಮ್ಮ ಗೌಡ್ರ ಗಾಡಿ ತುಂಬಾ ಖುಷಿ ಆಗುತ್ತೆ. ರಾತ್ರಿ ಬಂದು ಇದ್ರಲ್ಲಿ ಮಲಿಕೊಂಡ್ವಿ. ನಾವು ಮಾಮೂಲಿ ರಾಮನಗರ ಬಂದು ಮಲಿಕೊಂಡ್ಬಿಡ್ತೀವಿ. ಮಲಿಕೊಂಡು ಬೆಳಗ್ಗೆ ಎದ್ದೇ ಬಿಡೋದು. 4 ಗಂಟೆ ಆಗಿತ್ತು ರಾಮನಗರ ಬಂದು ಮಲಿಕೋಬೇಕಾರೆ. ಇವತ್ತು ಒಂದು ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟಿದ್ವಿ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಈಗಲೂ ಇನ್ನು ಟೈಮ್ 9 ಗಂಟೆ. ಹೋಗ್ತೀವಿ ಒಂದು 10, 11, ಮಾಮೂಲಿ 11, 12 ಗಂಟೆಗೆಲ್ಲ ರೀಚ್ ಆಗೇ ಆಗ್ತೀವಿ. ಸದ್ಯಕ್ಕೆ ಅಲ್ಲಿ ನೋಡ್ದ ಕರ್ನಾಟಕ RT ಆಫೀಸ್, ಅದು ಬಾರ್ಡ್ರ್. ಸದ್ಯಕ್ಕೀಗ ಇಲ್ಲಿಂದ ನಾವು ನಮ್ಮ ಜರ್ನಿ ಕಡೆ ಗಮನ ಕೊಡೋಣ. ಬರ್ರಿ, ಘಾಟ್ ಇಳಿಸ್ಬಿಡೋಣ ಆರಾಮಾಗಿ. ಸ್ನೇಹಿತರೆ, ಘಾಟ್ ಇಳಿಸ್ಕೊಂಡು ದೇವಸ್ಥಾನ ಹತ್ರ ಬಂದಿದ್ದೀನಿ. ಅಲ್ಲೊಂದು ಗಾಡಿ ನೋಡಿ ಹೆಂಗೆ ಹೋಗೋನೆ. ನೋಡಿದ್ರ ದೇವಸ್ಥಾನ ಹತ್ರ ಹೆಂಗೋ ಟೀ ಅಂಗಡಿ ಪಾಸ್ ಮಾಡಿ ಆ ಕಡೆ ಒಳಗೆ ಹೋಗೋನೆ. ಪುಣ್ಯಾತ್ಮ. ಅಲ್ಲಿ ನೋಡಿ, ಎಲೆಕ್ಟ್ರಿಕ್ ಗಾಡಿ, ಅದು ಚಾರ್ಜಿಂಗ್ ಗಾಡಿ, ಐಶರ್.
MH ಗಾಡಿ ಯಾವುದು MH ಗಾಡಿ ಯಾವ ಥರ ಹೋಗೋಣ ಹಾಕೊಂಡು ಹೋಗ್ಬಿಟ್ಟು ನೋಡಿ. ಇದೊಂದು ಅಂಗಡಿ ಇತ್ತು ಇಲ್ಲಿ, ದೇವಸ್ಥಾನ, ಅದನ್ನೇ ಹೊಡೆದಾಕೊಂಡು ಮುಂದಕ್ಕೆ ಹೋಗಿರೋದು. ಎಂಥವ್ನು ಇರಬೇಕು ಡ್ರೈವರ್ಗಳು. ಘಾಟ್ ಸೆಕ್ಷನಲ್ಲಿ ಬಂದಾಗ ಸ್ವಲ್ಪ ನಿಧಾನಕ್ಕೆ ಬರಬೇಕು ಅನ್ನೋದು ಏನಿಲ್ಲ. ಹೆಂಗೆ ಬೇಕಾದ್ರೆ ಹಂಗೆ ಬರ್ತಾರೆ, ಹೋಗ್ಬಿಡ್ತಾರೆ. ಮೇಯ್ನಾಗಿ ಹೇಳ್ತೀನಂತ ಬೇಜಾರಾಗಬೇಡಿ, ಇದು ಎಲ್ಲರಿಗಲ್ಲ, ಕೆಲವೊಬ್ರಿಗೆ ಮಾತ್ರ. ಆಮೇಲೆ ಕೆಲವೊಬ್ಬ ಡ್ರೈವರ್ಗಳು ಹಂಗೆ ಹಿಂಗೆ ಅಂತಲ್ಲ ಏನು ಮೆಸೇಜ್ ಹಾಕ್ಬೇಡ್ರಿ, ಕ್ಲೀನಾಗಿ ತಿಳ್ಕೊಳ್ಳಿ. ಈ ಕ್ಯಾಂಟ್ರ್ ಗಾಡಿ ಡ್ರೈವರ್ಗಳು ಕೆಲವೊಬ್ಬರು, ಎಲ್ಲರೂ ಅಲ್ಲ, ಅದರಲ್ಲಿ ಸ್ವಲ್ಪ ಅನುಭವ ಇದ್ದವ್ರು ಏನು ಮಾಡ್ತಾರೆ, ಅವರು ಕರೆಕ್ಟಾಗಿರ್ತಾರೆ. ಕೆಲವೊಬ್ರು ಇರ್ತಾರೆ ಕ್ಯಾಂಟ್ರ್ ಗಾಡಿ ಡ್ರೈವರ್ಗಳು, ಕೈ ಕಾಲು ಅದೇನೋ ಇದು ಅಂದಂಗೆ ಕೈಯಲ್ಲಿ ನಡೀತಾರೆ, ಕಾಲು ತೆಗೆದು ತಲೆ ಮೇಲೆ ಕಟ್ಕೋತ ಹೊಡಿರ್ತಾರೆ. ಆ ಥರ ನನ್ನ ಮಕ್ಕಳವರು. ಕೆಲವೊಬ್ರು ಮಾತ್ರ, ಎಲ್ಲರಿಗಲ್ಲ, ಬೇಜಾರಾಗಬೇಡ್ರಿ. ಆಮೇಲೆ ಆ ಥರ ಮಾಡೋರಿಗಷ್ಟೇ ಅನ್ವಯ ಆಗುತ್ತೆ. ಸುಮಾರು ಜನ ನೋಡಿದ್ದೀನಿ. ಇದೇ ಗಾಡಿಯಲ್ಲೇ ಆ ಟರ್ನಿಂಗಲ್ಲಿ ಕೆಲವೊಂದು 3 ಗಾಡಿ ಜೊತೆಲಿ ಬರ್ತಾಯಿದ್ರು. ನಾನೇ ಕೈ ಮಾಡಿ ಕಳಿಸ್ತಾ ಇದ್ದೀನಿ, ಹೋಗ್ರಿ ಗಾಡಿ ಇಲ್ಲ ಅಂತ. ಒಂದು ಗಾಡಿ ನಿಲ್ಲಿಸಿದ್ದೆ, ಆಪೋಸಿಟ್ ಗಾಡಿ ಬಂತು, ಕೈ ಹಾಕ್ದೆ ನಿಲ್ಸ್ಕೊಂಡಿದ್ದ. ಟರ್ನಿಂಗಲ್ಲಿ ಏನು ಹುಯ್ ಅಂತ ಬಂದೇ ಬಿಟ್ಟು ಆಪೋಸಿಟ್ ಗಾಡಿ ಬಂದ್ಬಿಡ್ತು. ಏನು ಮಾಡ್ಬೇಕು ಹೇಳು? ಹಂಗೆಲ್ಲ ಮಾಡ್ತಾರೆ. ಇದು ಹಂಗೆ ಮಾಡಿ ಬ್ರೇಕ್ಗಳು ದಬಾಯಿಸಿ ಬರೋದು, ಹೊಯ್ಯ ಅಂತೇಳಿ ಒಂದು ಸ್ವಲ್ಪ ನಿಧಾನ ಹೋಗಲ್ಲ, ಏನಿಲ್ಲ, ಹಿಂಗೆ ಬಂದ್ಬಿಟ್ಟು ಹೋಗ್ಬಿಡ್ತಾರೆ. ಬ್ರೇಕ್ ನಿಂತ್ಕೊಳ್ಳಲ್ಲ, ಸೀದಾ ನಿದ್ದೆಗಣ್ಣಲ್ಲಂತೂ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಘಾಟ್ ಎಂಟ್ರಿ ಕೊಟ್ಟರೆ ಎಂಥ ನಿದ್ದೆ ಇದ್ರೂ ಓಡೋಗ್ಬಿಡ್ತೈತೆ, ನಿದ್ದೆ ಬರಲ್ಲ ಇಳಿಸ್ಬೇಕಾರೆ. ಯಾಕಂದರೆ ಅಲ್ಲಿಂದ ಸಿಕ್ಕಾಪಟ್ಟೆ ಟರ್ನಿಂಗ್ಗಳು ಟರ್ನ್ ಮಾಡ್ಕೊ ಬರ್ತಾ ನಿದ್ದೆ ಯಾವುದೇ ಕಾರಣಕ್ಕೂ ಬರಲ್ಲ. ಅವೇನಿಲ್ಲ, ಬ್ರೇಕ್ ನಿಂತಿರಲ್ಲ, ಸೀದಾ ಬಿಟ್ಬಿಡೋಣ ಅಷ್ಟೇ. ಅದಕ್ಕೇನೆ ಸ್ವಲ್ಪ ನಿಧಾನ ಬಂದರೆ ಏನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಕೆಲವು ಡ್ರೈವರ್ಗಳು ಹೇಳೋಕ್ಕಾಗಲ್ಲಪ್ಪ, ಅವ್ರು ತಲೆ ಮೇಲೆ ನಡೀತಾರೆ, ಕಾಲಲ್ಲಿ ನಡೆಯಲ್ಲ, ಅವರು ತಲೆ ಮೇಲೆ ನಡೀತಾರೆ. ಕೆಲವೊಬ್ಬರು ಮಾತ್ರ, ಎಲ್ಲರಿಗೂ ಅನ್ವಯ ಆಗಲ್ಲ, ಬೇಜಾರಾಗಬೇಡ್ರಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಗೋವಾದಲ್ಲಿ ಕುಪ್ಪಳೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದು ನೋಡಿ ನಮ್ಮ ಗಾಡಿ. ಪಕ್ಕದಲ್ಲಿ ನಮ್ಮ ಬೆಟ್ಟಗೌಡ್ರ ಗಾಡಿ. 2 ಗಾಡಿ ಲೋಡ್ ಆಗೈತೆ. ಒಂದು ನಂದು ಬೆಂಗಳೂರಿಗೆ, ಅವ್ರದ್ದು ಮಾಲಿಂಗ್ಪುರ. ಇಬ್ಬರು ಇವತ್ತು ಬೇರೆ ನೋಡಿ 2 ಗಾಡಿ. ಈ ಟ್ರಿಪ್ಪು ಇಬ್ಬರೂ ಆರಾಮಾಗಿ ಬೇರೆ. ಅವರು ಮಾಲಿಂಗ್ಪುರ ಕಡೆ ಹೋಗ್ತಾರೆ, ಬಿಜಾಪುರ ಮಾಲಿಂಗ್ಪುರ ಕಡೆ. ನಮ್ಮದು ಮಾಮೂಲಿ ಬೆಂಗಳೂರಿಗೆ. 2 ಲೋಡಾಗಿ ನಿಂತೈತೆ. ಅವ್ರದ್ದು ಬಿಲ್ ಬಂದೈತೆ, ನಂದು ಇನ್ನೂ ಬಿಲ್ ಬಂದಿಲ್ಲ. ನಿನ್ನೆ ಕುಪ್ಪಳೆ ಇದರಿಂದ ಮೊಯ್ದು ಖಾಲಿ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ನಿನ್ನೆ ಗೌಡ್ರ ಗಾಡಿ ಅರ್ಧ ಲೋಡ್ ಆಯಿತು, ನನ್ನ ಗಾಡಿ ಲೋಡ್ ಆಗಿದ್ದಿಲ್ಲ. ನನ್ನ ಗಾಡಿ ಇವತ್ತು ಲೋಡ್ ಆಯಿತು. 2 ಲೋಡ್ ಮಾಡಿಸಿ ಆಮೇಲೆ ಒಂದು ಫೋಟೋ ಬರುತ್ತೆ. ನೋಡಿ ಗೌಡ್ರು ಅಲ್ಲೇ ಹೊರಟ್ರು. ನಾವು ಲೋಡ್ ಮಾಡಿದ್ದಿದೆ ಫ್ಯಾಕ್ಟ್ರಿ ಸನ್ರೈಸ್. ಅಣ್ಣ ಇನ್ನು ಎಷ್ಟು ದಿನಕ್ಕೆ ಸಿಗೋದು? ಎಲ್ಲರೂ ನಮ್ಮ ಮೇಲೆ ಹುರ್ಕೊಂಬಿಟ್ಟಿದ್ದಾರೆ. 2 ಗಾಡಿ ಜೊತೆಲೇ ಬರ್ತೀವಿ ಅನ್ಕೊಂಬಿಟ್ಟು. ಹಾಗಾಗಿ ಇವಾಗ ಅವ್ರು ಬೇರೆ ಕಡೆ, ನಾವು ಬೇರೆ ಕಡೆ ಲೋಡ್ ಮಾಡಿಸಿರೋದು. ಸರಿ, ಸಿಗೋಣ. ನಮ್ಮ ಗೌಡ್ರ ಗಾಡಿ ಹೊಡೆದು ನಮ್ಮ ಅರ್ಜುನ ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್, ಇನ್ನೂ 1 ಅವರ್ ಲೇಟ್ ಆಗ್ಬೋದು. ಇನ್ನೂ ಬಿಲ್ ಕೊಟ್ಟಿಲ್ಲ. ಇನ್ನು ನಮ್ಮದು ಬಿಲ್ ಕೊಡ್ತಾರೆ. ಅವಾಗ ಬಿಲ್ ಇಸ್ಕೊಂಡು ನಾವು ಹೊಡೆದು ನಮ್ದು ಈ ಕಡೆ ಬೆಂಗಳೂರು ರೂಟು ಮಾಮೂಲಿ. ಹತ್ತಿ ಬೆಲೆ ಖಾಲಿ ನಮ್ಮದು. ಹೋಗೋಣ, ಬಿಲ್ ಇಸ್ಕೊಂಡು ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿಗೆ ಬಿಲ್ ಇಸ್ಕೊಂಡು ಹೋಗೋದಾಗುತ್ತೆ. ಸದ್ಯಕ್ಕೆ ಹೋಗಿ ತಣ್ಣಗೆ ಒಂದು ಜ್ಯೂಸ್ ಕುಡ್ಕೊಂಬರೋಣ, ಆಮೇಲೆ ನೋಡೋಣ. ಸ್ನೇಹಿತರೆ, ಯಲ್ಲಾಪುರ ಊರೊಳಗಿದ್ದೀನಿ. ಟೈಮು 12:45. ಇವಾಗ ಮಳೆ ನೋಡಿ ಬರ್ತೈತಂದರೆ ಘಾಟಲ್ಲಂತೂ ಹೊಸಿ ಮಳೆ ಇಲ್ಲ. ಎಷ್ಟು ಮರಗಳು ಬಿದ್ದಾವೆ ಅನ್ನೋದೇ ಲೆಕ್ಕ ಇಲ್ಲ. ಭಯದಲ್ಲಿ ಗಾಡಿ ಓಡಿಸ್ಕೊ ಬಂದಂಗೆ ಆಗ್ಬಿಡ್ತು ಇವತ್ತು ಘಾಟಲ್ಲಿ. ಎಲ್ಲೊಂದಲ್ಲೇ ಮರಗಳು ಬಿದ್ದುಬಿಟ್ಟವೆ. ಮಳೆ, ರೋಡೇ ಕಾಣ್ತಿಲ್ಲ. ರೋಡ್ ತುಂಬ ನೀರು ನೋಡಿ. ಇಲ್ಲೆಲ್ಲ ನೋಡಿ, ಇವೆಲ್ಲ ನೀರು ನೋಡಿ ಹೆಂಗೆ ಹರಿತಿದ್ದಾವೆ. ಅಯ್ಯೋ ಯಪ್ಪ, ಮಳೆ ಮಾತ್ರ ಸಾಕಾದಾಗ ಹೋದೈತೆ ಮಳೆ. ಈ ಥರ ಹಳ್ಳಿಗಳ ಕಡೆ ಹೋಯ್ದರೆ ಜನ ಇದು ಮಾಡಿ ಬದುಕಂತಾರೆ. ಇಲ್ಲಿ ಏನಾಗುತ್ತೆ,
ಬರೀ ಕಾಡ್ಗೆ ಹೋಗ್ಬಿಡ್ತೈತೆ. ಆಯ್ತು ಹೋಗೋಣ ಹೋಗೋಣ ಹೋಗೋಣ. ಎಲ್ಲ ಏನಾಗುತ್ತೆ, ನದಿ ಆಗಿ ಸೀದಾ ಸಮುದ್ರಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತೈತೆ. ಒಟ್ನಲ್ಲಿ ಮಳೆ ಮಾತ್ರ ನಂಬ ಸಿಕ್ಕಾಬಟ್ಟೆ ಮಳೆ. ಇವತ್ತು ಕಲ್ಕತ್ತಾದಲ್ಲೂ ಮಳೆ ಬಂದು ಮ್ಯಾಚ್ ನಿಂತೋಯ್ತು ಪಾಪ, ಪಂಜಾಬು KKRದು. ಇಲ್ಲೂ ನಮಗೂ ಮಳೆ ಹೋಯ್ತಾಯ್ತು. ನಮಗೇನು ತೊಂದರೆ ಏನಿಲ್ಲ, ಎಷ್ಟು ಹೋಯ್ದ್ರು ಟಯರ್ ತಣ್ಣಗಿರ್ತೈತೆ, ಆರಾಮಾಗಿ ಹೊಡ್ಕೊಂಡು ಹೋಯ್ತಾ ಇರ್ಬೋದು ಅಷ್ಟೇ. ಒಟ್ನಲ್ಲಿ ಘಾಟ್ ಹತ್ತಿ ಮೇಲೆ ಬರೋರ್ಗಂತೂ ಸಾಕಾಗ್ಬಿಡ್ತು. ಬರೀ ರೋಡ್ ನೋಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಎಲ್ಲಿ ಮರಗಳು ಬೀಳ್ತಾವೋ ಏನು ಎತ್ತ ಅನ್ಕೊಂಡು ಓಡಿಸ್ಕೊಬಂದಂಗಾಯ್ತು. ಹಂಗೆ ಓಡಿಸ್ಕೊಬಂದಿದ್ದೀವಿ ಇವತ್ತು. ಓಣ ಟೈಮ್ ಇಲ್ಲೇ 12:45, ಇನ್ನು 10 ನಿಮಿಷ ಆಯಿತು 1 ಗಂಟೆಗೆ. ಯಲ್ಲಾಪುರ ಅಂತೂ ಬಿಟ್ಟಿದ್ದೀನಿ. ಹುಬ್ಳಿ ಸೀದಾ ಬೆಳಕರಿ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಅಷ್ಟು ಓಡಿಸೋದು, ಬೆಳಕರಿವರೆಗೂ ಓಡಿಸೋದು. ಬೆಳಕರಿದ್ಮೇಲೆ ಸೈಡ್ಗೆ ಹಾಕಿ ಮಲಿಕೊಳ್ಳೋದು. ತಿರ್ಗಾ ಮಧ್ಯಾಹ್ನ ಮೇಲೆ ಓಡಿಸ್ಕೊಂಡು ನಾಳೆ ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗೋದು. ಈ ಮಳೆ ಹೋಯ್ದರೆ ಅಂದರೆ ಬೆಳಕರಿವರೆಗೂ ಈ ಮಳೆ ಹೋಯ್ದರೆ ಏನು ಟೆನ್ಷನ್ ಇಲ್ಲ, ಓಡಿಸ್ತಾ ಇರ್ಬೋದು. ಹೋಯ್ತಾನೇ ಐತೆ ಮಳೆ. ಇದು ನಿಮ್ಮ ಕಡೆನೂ ಎಲ್ಲ ಕಡೆ ಮಳೆ ಬರ್ತಾಯ್ತಾ ಸ್ವಲ್ಪ ತಿಳಿಸಿ. ಅಂದರೆ ಈ ವಿಡಿಯೋ ಬರೋಕ್ಕೆ ಮುಂಚೆ 1 ವಾರ ಆಗಿರ್ತೈತೆ, ಅಷ್ಟೊತ್ತಿಗೆ ಎಲ್ಲ ಮಳೆ ಬಂದು ನಿಂತಿರ್ತೈತೆ. ಆದರೂ ನಿಮ್ಮ ಕಡೆ ಮಳೆ ಬಂದು ಹೋಗಿದ್ದು ಏನಾದ್ರು ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನೋಡೋಣ. ಎಲ್ಲ ಕಡೆ ಮಳೆ ಹೋಯ್ದೈತಾ, ಎಲ್ಲೆಲ್ಲಿ ಮಳೆ ಬಂದೈತೆ ಎಲ್ಲೆಲ್ಲಿ ಮಳೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಜೋರು ಮಳೆ ಮಳೆ ಮಳೆ. ಈ ಮಳೆಗಾಲಕ್ಕೂ ವ್ಯೂ ನೋಡಿ ಸ್ವಾಮಿ, ಝೂಮ್ ಮಾಡೋದು ಸಗದಾಕಂತೈತೆ. ರೋಡ್ ತುಂಬ ನೀರು, ಟಯರ್ ಅಂತೂ ಬಿಸಿನೇ ಆಗಲ್ಲ. ಇನ್ನು ಕೆಲವೊಬ್ರು ಅಣ್ತಂದಿರಂತೂ ಪುರ್ರ ಅಂತ ಹೊಡ್ಕೊಂಡು ಹೋಯ್ತಾನೆ ಅವ್ರೆ. ಹೋಗಿ ಬರ್ರಿ ಮುಂದೆ ಎಲ್ಲಾರ ಸಿಗೋಣ. ಎಲ್ಲರ ಟೀ ಕುಡಿಬೇಕು ಫಸ್ಟು. ಯಲ್ಲಾಪುರದಲ್ಲಿ ಟೀ ಸಿಗಲಿಲ್ಲ, ಕಲ್ಗಟ್ಟಿಗೆ ಎಲ್ಲರ ಟೀ ಕುಡ್ಕೊಂಡು ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹತ್ತಿಬೆಲೆ. ರಾತ್ರಿ 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಟ್ಟೆ. ಮನೇಲಿ ಆರಾಮ ಸ್ನಾನ ಗೀನ ಮಾಡಿ ಊಟ ಗೀಟ ಮಾಡ್ಕೊಂಡು ನಿನ್ನೆ RCB ಮ್ಯಾಚು ಡೆಲ್ಲಿ ಮೇಲೆ ಎಲ್ಲ ನೋಡ್ಕೊಂಡು ಮನೆಯಿಂದ ಲೇಟಾಗಿ ಬಿಟ್ಟು ಇಲ್ಲಿ ಬರೋಷ್ಟೊತ್ತಿಗೆ 2 ಗಂಟೆ 2:15 ಆಗಿತ್ತು. ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ, ಲಕ್ಷ್ಮೀ ಸ್ಟೀಲ್ ಅಂತೇಳಿ ಹತ್ತಿ ಒಳಗಡೆ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ. ಖಾಲಿ ಮಾಡ್ತಾವ್ರೆ. ಟೈಮು 10 ಗಂಟೆ ಆಗಿದೆ. ಬೆಳಗಿಂದ 8:15ಗೇನೆ ಎದ್ದೆ. 8:30 9 ಗಂಟೆಗೆ ಎದ್ದೆ ಒಳಗ್ಬಿಟ್ಟೆ. ಇವಾಗ ಹೋಗಿ ನಾಷ್ಟನೂ ಟೀ ಮಾಡಿ ಕುಡ್ಕೊಂಬರ್ಬೇಕು. 10 ಗಂಟೆ ಆಗಿನೂ ಇನ್ನೂ ಟೀ ಕುಡ್ದಿಲ್ಲ. ಹೋಗಿ ಕುಡ್ಕೊಂಬರೋ ಗಾಡಿ ಅಂತೂ ಖಾಲಿ ಮಾಡ್ತಾವ್ರೆ. ಈ ಕಂಪ್ನಿ ಒಳಗೆ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ. ಮೇಯ್ನ್ ಟ್ರಿಪ್ ನಾನು ಬೆಟ್ಟಗೌಡ್ರು ಇಬ್ಬರು ಬಂದಿದ್ವಿ. ಇವತ್ತು ನಾವು ಒಬ್ಬನೇ ಬಂದಿದ್ದೀನಿ. ಗಾಡಿ ಖಾಲಿ ಆಗ್ತಿದೆ. ಈ ಕಂಪ್ನಿ ಒಳಗೆ ಹೆಲ್ಮೆಟ್ ಇಲ್ಲದೆ ಕೆಳಗೆ ಇಳಿಯೋಂಗಿಲ್ಲ. ನೋಡ್ದ, ಸೇಫ್ಟಿ ಹೆಲ್ಮೆಟ್ಸು, ಡೇಂಜರ್, ಕ್ರೇನ್ ಆಪ್ರೇಟಿಂಗ್, ಕ್ರೇನೆಲ್ಲ ಇಲ್ಲಿ ಆಪ್ರೇಟ್ ಆಗ್ತಾ ಇರ್ತದೆ, ಕೆಳಗೆ ಬೀಳೋ ಸಾಧ್ಯತೆಗಳಿರ್ತವೆ. ಸೇಫ್ಟಿ ವೈಸ್ ಫ್ರಮ್ ಓವರ್ ಹೆಡ್ ಕ್ರೇನ್. ಹಾಗಾಗಿ ಜಾಸ್ತಿ ಕೆಳಗೆ ಇಳಿಯೋಂಗಿಲ್ಲ, ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ. ಸೆಕ್ಯೂರಿಟಿಗಳು ಅಲ್ಲಲ್ಲೇ ತಿರುಗಾಡ್ತಾ ಇರ್ತಾರೆ. ಇದು ಬೇರೆ ಗೇಟ್ಗಳೆಲ್ಲ ತಿರುಗಾಡ್ತಾ ಇರ್ತಾರೆ. ಹಂಗಾಗಿ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲ. ಬರ್ರಿ ಖಾಲಿ ಆಗಲಿ. ಇವತ್ತು ಸೋಮವಾರ. ಲೋಡ್ ಏನಾಗುತ್ತೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಖಾಲಿ ಆದಮೇಲೆ ಯಜಮಾನ್ರು ಫೋನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಮಗೆ ಕುಣಿಗಲ್ ಒಂದು ಇದ್ಬಿಟ್ರೆ ಸಾಕಪ್ಪ. ಮಂಗಳೂರಿಗಿಂತ ಕುಣಿಗಲ್ ಬೆಸ್ಟು. ಮಂಗಳೂರು ಹೋಗಿ, ಮಂಗಳೂರಿಂದ ಹೊಸಪೇಟೆ ಹೋಗಿ, ಹೊಸಪೇಟೆಯಿಂದ ಗೋವಾ ಹೋಗಿ ಬೆಂಗಳೂರು ಬಂದರೆ ದಿನ ಜಾಸ್ತಿ ತಗೊಂಬಿಡ್ತೈತೆ. ಬೇಟ ಕಾಸು ಏನೋ ಒಂದು ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಕುಣಿಗಲ್ಲಿಂದ ಹೊಸಪೇಟೆ ಹೋಗಿ ಗೋವಾ ಹೋಗಿ ಹಿಂಗೆ ಬಂದುಬಿಟ್ರೆ ಟ್ರಿಪ್ಪು ಬೇಗ ಆಗ್ಬಿಡ್ತವೆ. ಟ್ರಿಪ್ಪು ಬೇಗ ಆದಾಗ ಏನಾಗುತ್ತೆ, ಅದಕ್ಕೂ ಇದಕ್ಕೂ ಸಂಬಳ ಏನಾಗುತ್ತೆ ನಿಮಗೆ. ಮಂಗಳೂರು ಹೋಗಿ ಹೊಸಪೇಟೆ ಹೋಗಿ ಗೋವಾ ಹೋಗಿ ಬೆಂಗಳೂರು ಬರೋದಕ್ಕೂ, ಇಲ್ಲಿಂದ ಹೊಸಪೇಟೆ ಹೋಗಿ ಕುಣಿಗಲ್ಲಿಂದ ಹೊಸಪೇಟೆ ಹೋಗಿ ಗೋವಾ ಹೋಗಿ ಬೆಂಗಳೂರು ಬರೋದಕ್ಕೂ ಒಂದು 1,000 1,500 ಡಿಫ್ರೆನ್ಸ್ ಬರುತ್ತೆ. ಆದರೆ 1,200 ಡಿಫ್ರೆನ್ಸ್ ಬರ್ಬೋದು ಸಂಬಳ. ಮಂಗಳೂರಿಗೆ ಬರೋದು ಜಾಸ್ತಿ ಆಗುತ್ತೆ, ಆದರೆ ದಿನ ಜಾಸ್ತಿ ತೊಗೊಂಡ್ಬಿಡ್ತೈತೆ. ಹಂಗಾಗಿ ಕುಣಿಗಲ್ಲಿದ್ದರೆ ಬೆಸ್ಟ್. ಬೇಗ ಟ್ರಿಪ್ ಮಾಡ್ಕೊಂಬಿಡ್ಬೋದು. ಬೇಗ ಟ್ರಿಪ್ಪು ಆಗುತ್ತೆ, ಯಾವ ಟೆನ್ಷನ್ ಇರೋಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಈ ಗಾಡಿ ಖಾಲಿ ಆಗಲಿ. ಇಲ್ಲಂತೂ 3 ಸಲ ಐಟಮ್ಗೂ ತೂಕ ಮಾಡಿಸ್ತಾರೆ. ಐಟಮು ತೂಕ ಮಾಡೋದ್ರಿಂದನೇ ಸಮಸ್ಯೆ ಆಗ್ತಿದೆ ನಮಗೆ. ಇಲ್ಲ ಅಂದಿದ್ರೆ ಸಮಸ್ಯೆಗಳು ಬರಲ್ಲ. ಇಲ್ಲೊಂದು ಗಾಡಿ ನಮ್ಮ ಸಬ್ಸ್ಕ್ರೈಬರ್
ನಮ್ಮ ಸಬ್ಸ್ಕ್ರೈಬರ್ ಅಂತೆ ಬಂದು ಮಾತಾಡ್ಸ್ಕೊಂಡು ಹೋದರು. ಸದ್ಯಕ್ಕೆ ಕಂಪ್ನಿ ಒಳಗೆ ವೀಡಿಯೋ ಮಾಡೋಂಗಿಲ್ಲ, ಇಲ್ಲಾಂದಿದ್ರೆ ಅವಲ್ಲೇ ಅಲ್ಲಿ ವೀಡಿಯೋ ಮಾಡ್ಬೋದಿತ್ತು. ಬಂದು ಗಾಡಿ ಮಾತ್ರ ಅವ್ರದ್ದು ಸ್ಟೀಲ್ ಅಂಗಡಿ ಇದೆ ಅಂತೆ ಅತ್ತಿಬೆಲೆಯಲ್ಲಿ, ಅವ್ರದ್ದೇ ಸ್ವಂತ ಸ್ಟೀಲ್ ಅಂಗಡಿ. ಪ್ರತಿ ಸಲ ಮೆಸೇಜ್ ಹಾಕ್ತೀನಿ ಅಂತ ಹೇಳ್ತಿರ್ತಾರೆ. ಸುಮಾರು ಜನ ಮೆಸೇಜ್ ಆಗ್ತಾರಲ್ಲ, ಯಾರು ಆಗ್ತಾರಂತ ಸಡನ್ನಾಗಿ ಗೊತ್ತಾಗಲ್ಲ. ಜಗದೀಶ್ ಅಂತೇಳಿ ಅವ್ರ ಹೆಸರು. ನೋಡೋಣ, ನಂಬರ್ ಸೇವ್ ಮಾಡ್ಕೊಂಡಿದ್ದೀವಿ. ಮತ್ತೆ ಸಿಗ್ತಿರ್ತಾರೆ, ಸಿಗ್ದಾಗ ಮಾತಾಡ್ಸ್ಕೊಂಡು ಹೋಗೋದು. ಎಲ್ಲಿ ಹೋದ್ರೂ ನಮ್ಮ ಸಬ್ಸ್ಕ್ರೈಬರ್ಗೆ ಏನು ಬರ ಇಲ್ಲ. ಎಲ್ಲಿ ಹೋದ್ರೂ ಸಿಗ್ತಾರೆ ನಮಗೆ ಸಬ್ಸ್ಕ್ರೈಬರ್ಗಳು, ಅದೊಂದೇ ಖುಷಿ. ಬಿಡೋಣ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲರಿಗೂ. ನೋಡಿ ಸ್ನೇಹಿತರೆ, ಇವರೇ ನಮ್ಮ ಸಬ್ಸ್ಕ್ರೈಬರು. ಹೇಳಿದ್ ನಾನು ಅವಲ್ಲೇ ಬಂದು ಮಾತಾಡ್ಸ್ಕೊಂಡು ಮತ್ತೇನೇಳ ಸಮಾಚಾರ ಏನಾರು ಹೇಳ್ಬೇಕಾ? ಏನು ಹೇಳಂಗಿಲ್ಲ ವಿಡಿಯೋದಲ್ಲ. ಅವಾಗ ಹೋದ್ರು ಮತ್ತೆ ಇನ್ನೊಂದ್ಸಲಿ ಹಾಕೊಂಡು ಹೋಗ್ತಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತಾರೆ ಅಣ್ಣ. ಈ ಕಡೆ ಬಂದಾಗ ಫೋನ್ ಮಾಡ್ತಿರ್ತೀನಿ, ಅತ್ತಿಬೆಲೆ ಬಂದಾಗ. ಹಾಂ ಸರಿ ಅಣ್ಣ, ಆಯಿತು. ಹಾಂ ಬಾಯ್ ಅಣ್ಣ. ಅವರೇ ಬಂದು ಇಲ್ಲಿ ಮತ್ತೆ ಗಾಡಿ ತವ ನೋಡಿ ಹೋಯ್ತವ್ರೆ. ಇವರೇ ಅವರು ನೋಡಿ, ನಮ್ಮ ಗಾಡಿ ಫೋಟೋ ಬೇರೆ ತಗೋತಾರೆ ನೋಡಿ. ಹಿಂಗೆ ಎಲ್ಲೋದ್ರೂ ನಮ್ಗೆ ಸಬ್ಸ್ಕ್ರೈಬ್ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇರುತ್ತೆ ನೋಡಿ. ನೋಡಿ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ಸದ್ಯಕ್ಕೆ ನಮ್ಮ ಗಾಡಿ ನಾವು ಖಾಲಿ ಮಾಡಿಸೋಣ, ಏನು ಮಾಡ್ತಾರೆ ನೋಡೋಣ. ನಮ್ಮ ಸಬ್ಸ್ಕ್ರೈಬರ್ ಜಗದೀಶ್ ಅಂತ ಸಿಕ್ಕಿದ್ದು ಭಾಳ ಖುಷಿ ಆಯ್ತಣ್ಣ.